ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ಮಕರ ರಾಶಿಯವರ ಒಂದು ವಿಚಾರವಾಗಿ ಗೋಚಾರದ ಗುರು ಬದಲಾವಣೆ, ಈ ಒಂದು ವಿಶೇಷತೆಯಿಂದ ಮಕರ ರಾಶಿಯವರಿಗೆ ಗುರುಬಲ ಇದೆಯಾ ಇಲ್ವಾ, ಅದೇ ರೀತಿ ಮಕರ ರಾಶಿಯವರಿಗೆ ಯಾವ ಒಂದು ವಿಚಾರದಲ್ಲಿ ಅವರಿಗೆ ಒಳ್ಳೆಯದಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ, ಇನ್ನು ಯಾವ ಒಂದು ವಿಚಾರದಲ್ಲಿ ಅವರು ಅನಾನುಕೂಲಗಳಾಗುವಂತಹ ಒಂದು ಸಾಧ್ಯತೆ ಇರುತ್ತೆ, ಅವರು ಎಚ್ಚರಿಕೆಯನ್ನು ವಹಿಸಬೇಕು, ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶುಭ ಫಲಗಳನ್ನು ಪಡಿಬೇಕಾದ್ರೆ ಯಾವ ರೀತಿ ದೇವತಾ ಆರಾಧನೆ ಮಾಡಬೇಕು ಅನ್ನುವಂತಹ ಒಂದು ವಿಚಾರಗಳನ್ನು ಈ ಒಂದು ವಿಡಿಯೋದಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಇನ್ನು ಗೋಚಾರದ ಗುರುಗ್ರಹರು ಪ್ರಸ್ತುತ ಮೇಷರಾಶಿಯಲ್ಲಿರುವಂಥದ್ದು. ಇನ್ನು ಮೇ 1ನೇ ತಾರೀಕು 2024ನೇ ಇಸ್ವಿ ವೃಷಭ ರಾಶಿಗೆ ಗುರುವಿನ ಒಂದು ಆಗಮನ ಆಗ್ತಕ್ಕಂಥದ್ದು ಗೋಚಾರದ ಗುರು. ಇನ್ನು ಮಕರ ರಾಶಿಗೆ 5ನೇ ಮನೆಯಲ್ಲಿ ಗುರುವಿನ ಒಂದು ಪ್ರಭಾವ ಇರೋದ್ರಿಂದ ಅತ್ಯಂತ ಶುಭ ಫಲಗಳು ಅತಿ ಹೆಚ್ಚಾಗಿರುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಮಕರ ರಾಶಿಯವರಿಗೆ ಇಷ್ಟು ದಿನ ಬಹಳಷ್ಟು ಅನಾನುಕೂಲಗಳನ್ನು ಅವರು ಅನುಭವಿಸಿದ್ರು. ಈಗ ಅವರ ಒಂದು ಕಷ್ಟಗಳನ್ನೆಲ್ಲವೂ ಕೂಡ ಕಳೆದು ಸುಖವನ್ನು ಅನುಭವಿಸುವಂತಹ ಒಂದು ಕಾಲ ಬರ್ತಾ ಇರತಕ್ಕಂತಹ ಒಂದು ವಿಶೇಷತೆ ಇದೆ. ಅದೇ ರೀತಿ ನೋಡಿ, ಮಕರ ರಾಶಿಯವರಿಗೆ ಮೊದಲನೇದಾಗಿ ಸಂತಾನ ವಿಚಾರಗಳಲ್ಲಿ ಅತ್ಯಂತ ಶುಭ ಫಲ ದೊರೆಯುವಂಥದ್ದು. ಮಕರ ರಾಶಿಯ ದಂಪತಿಗಳು ಸಂತಾನದ ಒಂದು ವಿಚಾರವಾಗಿ ಪ್ರಯತ್ನವನ್ನು ಪಡ್ತಾ ಇರ್ತಕ್ಕಂಥವ್ರಿಗೆ ಸಂತಾನದ ವಿಚಾರಗಳಲ್ಲಿ ಗುರುವಿನ ಒಂದು ಆಶೀರ್ವಾದ ಪ್ರಬಲವಾಗಿರ್ತಕ್ಕಂಥದ್ದು, ಅವರ ಒಂದು ಆಸೆ ಆಕಾಂಕ್ಷೆಗಳು ಪೂರೈಸಿಕೊಳ್ಳುವಂತಹ ಒಂದು ಸಮಯ ಸಂದರ್ಭ ಸನ್ನಿವೇಶಗಳು ಹತ್ರ ಆಗ್ತಾ ಇದೆ. ಸಂತಾನ ಯೋಗ ಪ್ರಾಪ್ತಿಯಾಗುವಂಥದ್ದು. ಇನ್ನು ದತ್ತು ಪುತ್ರ ಯೋಗ, ದತ್ತು ಪಡ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಕ್ಕಂತಹ ಮಕರ ರಾಶಿಯ ದಂಪತಿಗಳಿಗೆ ದತ್ತು ಪಡೆಯುವಂತಹ ಯೋಗ ಈ ವರ್ಷ ಅವರಿಗೆ ಬರ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ನೋಡಿ, ಅವರ ಒಂದು ಪ್ರೀತಿ ಪ್ರೇಮ ವಿಚಾರಗಳಲ್ಲಿ ಸಫಲತೆ ಉಂಟಾಗ್ತಕ್ಕಂಥದ್ದು. ಇನ್ನು ವಿವಾಹ ವಿಚಾರದಲ್ಲಿ ಅವರಿಗೆ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗುವಂಥದ್ದು. ನೋಡಿ, ಮಕರ ರಾಶಿಯವರು ವಿವಾಹ ವಿಚಾರಗಳಲ್ಲಿ ಪ್ರಯತ್ನ ಪಡ್ತಾ ಇರ್ತಕ್ಕಂಥವ್ರಿಗೆ, ಅದು ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಕಳಾಗ್ಬೋದು, ಎಲ್ಲರಿಗೂ ಕೂಡ ಈ ವರ್ಷ ವಿವಾಹ ಯೋಗ ಪ್ರಾಪ್ತಿಯಾಗುವಂಥದ್ದು ಬಹಳಷ್ಟು ಪ್ರಬಲವಾಗಿರುವಂತಹ ಯೋಗ. ಇನ್ನು ಪ್ರೀತಿ ಪ್ರೇಮದ ಒಂದು ವಿಚಾರಗಳಲ್ಲಿ ಇರುವಂತಹ ಮಕರ ರಾಶಿಯ ಜಾತಕರಿಗೆ ಅವರ ಒಂದು ಪ್ರೀತಿ ಪ್ರೇಮದಲ್ಲಿ ಜಯಪ್ರಾಪ್ತಿಯಾಗುವಂಥದ್ದು ಮತ್ತು ಪ್ರೀತಿ ಪ್ರೇಮ ವಿವಾಹಕ್ಕೆ ಮರುಕಳಿಸುವಂತಹ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿ ಈ ಒಂದು ವರ್ಷ ಅವರಿಗೆ ಅನುಕೂಲ ಆಗ್ತಕ್ಕಂಥದ್ದು. ನೀವು ನೋಡಿ, 2ನೇ ವಿವಾಹ, ಈಗಾಗಲೇ ಡೈವರ್ಸ್ ಆಗಿ 2ನೇ ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂತಹ ಮಕರ ರಾಶಿಯ ಜಾತಕರಿಗೆ ಪುನರ್ವಿವಾಹ ಆಗುವಂತಹ ಯೋಗ ಅವರಿಗೆ ಅನುಕೂಲ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ವ್ಯಾಪಾರ ವ್ಯವಹಾರದ ಒಂದು ವಿಚಾರಗಳಲ್ಲಿ ಅತ್ಯಂತ ಲಾಭ ಅಧಿಕ ಪ್ರಮಾಣದಲ್ಲಿ ಬರುವಂಥದ್ದು. ಇನ್ನು ವಿಶೇಷವಾಗಿ ಉದ್ಯೋಗದ ಒಂದು ವಿಚಾರದಲ್ಲಿ ಅವರಿಗೆ ಬಡ್ತಿ ದೊರೆಯುವಂಥದ್ದು, ಪ್ರಮೋಷನ್ಗಳಾಗತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಅವರು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಹೆಸರು, ಕೀರ್ತಿ, ಯಶಸ್ಸು ಈ ಮೂರು ವಿಧವಾಗಿ ಅವರಿಗೆ ಅತ್ಯಂತ ಉನ್ನತ ಪದವಿ ದೊರೆಯುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಮಕರ ರಾಶಿಯ ರಾಜಕೀಯ ನಾಯಕರಿಗೂ ಕೂಡ ಅತ್ಯಂತ ಶುಭಪ್ರದವಾಗುವಂತಹ ಒಂದು ಸಮಯ ಸಂದರ್ಭ ಸನ್ನಿವೇಶಗಳು ಈ ವರ್ಷ ಇರುವಂಥದ್ದು. ಇನ್ನು ಅವರ ಒಂದು ಕಾರ್ಯವ್ಯಾಪ್ತಿಯಲ್ಲಿ ಅವ್ರಿಗೆ ಇನ್ನೂ ಉನ್ನತ ರೀತಿಯ ಪದವಿಗಳು ಪ್ರಾಪ್ತಿಯಾಗುವಂಥದ್ದು, ಗೌರವ ಜಾಸ್ತಿ ಆಗುವಂಥದ್ದು ಮತ್ತು ಮರ್ಯಾದೆ ಗೌರವಗಳು ಮತ್ತು ಉತ್ತಮ ಆಧರಣೆಗಳು ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಇನ್ನು ನೋಡಿ, ಮಕರ ರಾಶಿಯ ವಿದ್ಯಾರ್ಥಿಗಳಿಗೂ ಕೂಡ ಅತಿ ಹೆಚ್ಚು ಜ್ಞಾನ ಪ್ರಾಪ್ತಿಯಾಗುವಂಥದ್ದು. ಇನ್ನು ವಿದೇಶ ಪ್ರಯಾಣ ನೋಡಿ, ವಿದೇಶ ಪ್ರಯಾಣದ ಒಂದು ವಿಚಾರದಲ್ಲೂ ಕೂಡ ಅವ್ರಿಗೆ ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಉನ್ನತ ವ್ಯಾಸಂಗ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಹಣಕಾಸಿನ ಸಹಾಯ ಆಗಿರಬಹುದು ಅಥವಾ ಯಾವುದೇ ವಿಧವಾದಂತಹ ಸಹಾಯ ಸಹಕಾರಗಳು ಈ ವರ್ಷ ಅವರಿಗೆ ದೊರೆಯುವಂತಹ ಒಂದು ಸಾಧ್ಯತೆಗಳು ಮಕರ ರಾಶಿಯವರಿಗೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು.
ಇನ್ನು ವಿಶೇಷವಾಗಿ ನೋಡಿ, ಮಕರ ರಾಶಿಯವರಿಗೆ ಶುಭ ಫಲಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ವೈದ್ಯಕೀಯ ವಿಚಾರಗಳಲ್ಲಿ ವೈದ್ಯ ವೃತ್ತಿ ಮಾಡ್ತಕ್ಕಂತಹ ಮಕರ ರಾಶಿಯ ಜಾತಕರಿಗೂ ಕೂಡ ಒಳ್ಳೆಯ ಹೆಸರು, ಕೀರ್ತಿ, ಯಶಸ್ಸು ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಪುಣ್ಯಕ್ಷೇತ್ರಗಳ ಒಂದು ದರ್ಶನ ಮಾಡುವಂಥದ್ದು, ಅದೇ ರೀತಿ ಅವರ ಮನೆಯಲ್ಲಿ ಧರ್ಮ ಕಾರ್ಯಗಳು ಮತ್ತು ಶುಭ ಕಾರ್ಯಗಳಾಗುವಂತಹ ಒಂದು ಸಾಧ್ಯತೆಗಳು ಕೂಡ ಮಕರ ರಾಶಿಯವರಿಗೆ ಅತಿ ಹೆಚ್ಚಾಗಿರುತ್ತೆ. ಆದರೆ ಅನಿರೀಕ್ಷಿತವಾಗಿ ಪುರುಷ ಜಾತಕರಾದರೆ ಹೊಸದಾಗಿ ಸ್ತ್ರೀಯರಿಂದ ಸ್ವಲ್ಪ ಹೊಸ ಪರಿಚಯ ಆಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಅದೇ ರೀತಿ ಸ್ತ್ರೀಯರಿಂದ ಸಹಾಯ ಮತ್ತು ಸಹಕಾರಗಳು ದೊರೆಯುವಂಥ ಒಂದು ಸಾಧ್ಯತೆ ಇರುತ್ತೆ. ಅದೇ ರೀತಿ ಸ್ವಲ್ಪ ಸಮಸ್ಯೆ ಕೂಡ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಅದರಿಂದ ಮಕರ ರಾಶಿಯ ಪುರುಷ ಜಾತಕರು ಸ್ವಲ್ಪ ಎಚ್ಚರಿಕೆಯಿಂದ ಅವರ ಒಂದು ಸ್ನೇಹದ ಒಂದು ವಿಚಾರದಲ್ಲಿ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಇದಿಷ್ಟು ಕೂಡ ಸಂಕ್ಷಿಪ್ತವಾಗಿ ಮಕರ ರಾಶಿಯವರ ಗೋಚಾರ ಗುರುಗ್ರಹ ಬದಲಾವಣೆಯ ಒಂದು ಭವಿಷ್ಯ ಆಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಅದೇ ರೀತಿ ಯೂಟ್ಯೂಬ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಎಲ್ಲರಿಗೂ ಕೂಡ ಗುರುಗಳ ಆಶೀರ್ವಾದ, ಜಗನ್ಮಾತೆಯಾದ ಲಲಿತಾಂಬಿಕೆಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆಯ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.